ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಾಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್. ಪ್ರಿಯ ಮಿತ್ರರೇ, ನಾನು ಒಂದು ಕಥೆಯನ್ನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನೀವು ಕೇಳಿ, ನಿಮ್ಮ ಮಕ್ಕಳಿಗೂ ತೋರಿಸಿ, ಅದರಲ್ಲಿರುವಂತಹ ನೀತಿಯನ್ನು ಕಲಿತ್ಕೊಳ್ಳಿ ಅನ್ನುವುದೇ ಈ ಒಂದು ಕಥೆಯ ಉದ್ದೇಶ. ಒಂದು ಕಪಲ್ಸ್ ಅಂದರೆ ಒಂದು ಹೊಸ ಜೋಡಿಗೆ ಮದುವೆ ಆಯಿತು. ಮದುವೆ ಆಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ಹೊಸ ಮನೆ ಮಾಡಿಕೊಂಡ್ರು. ಸೊ ಹೊಸ ದಂಪತಿಗಳು ಸಂಸಾರವನ್ನು ಸುಖವಾಗಿ ಸಾಗಿಸ್ತಾ ಹೋದರು. ಹೊಸ ದಂಪತಿಗಳು ರೀಸೆಂಟಾಗಿ ಮದುವೆ ಆದಂತಹವರು. ಅವರ ರೂಮ್ನ ಎದುರುಗಡೆ ಒಂದು ವಿಂಡೋಸ್ ಇತ್ತು. ಆ ಪಕ್ಕದ ಮನೆ ಟೆರೆಸ್ಸು ಆ ವಿಂಡೋಸ್ಗೆ ಕಾಣೋ ಥರ ಇತ್ತು. ಪ್ರತಿದಿನ ಎದ್ದಂತಹ ಈ ಹೊಸ ದಂಪತಿ ಇದ್ರಲ್ಲ, ಈ ಹೆಂಗಸು ಹೋಗಿ ಆ ವಿಂಡೋಸ್ ಹತ್ರ ನಿಂತ್ಕೊಂಡು ಡೈಲಿ ಎದುರುಗಡೆ ಮನೆ ಟೆರೆಸನ್ನು ನೋಡ್ತಾ ಇದ್ರು. ಎದುರುಗಡೆ ಮನೆಯಲ್ಲಿದ್ದಂತಹ ಮಹಿಳೆ ಪ್ರತಿದಿನ ಬಟ್ಟೆಗಳನ್ನು ವಾಶ್ ಮಾಡಿ, ಅಂದರೆ ಒಗೆದು ಆ ಹಗ್ಗದ ಮೇಲೆಗೆ ಒಣಗಾಕ್ತಾ ಇತ್ತು. ಸೊ ಹೀಗೆ ಬಂದು ಗಂಡಂಗೆ ಹೇಳಿದ್ದು, ನೋಡಿ ಆ ಎದುರುಗಡೆ ಮನೆ ಹೆಂಗಸು ಬಟ್ಟೆ ಒಣಗಾಕಿದ್ದಾಳೆ, ಹೋಗೋದು ಪಾಪ ಅವಳಿಗೆ ಹೇಗೆ ಬಟ್ಟೆಗಳನ್ನು ಶುಭ್ರವಾಗಿ ಅಂದರೆ ಶುಚಿಯಾಗಿ ಅದನ್ನು ಒಗೆಯಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ, ಅಥವಾ ಅವಳು ಬಳಸ್ತಾ ಇರುವಂತಹ ಸೋಪಿನ ಒಂದು ಗುಣ, ಅಂದರೆ ಅದಕ್ಕೆ ಡಿಸರ್ಜೆಂಟ್ ಅಂದರೆ ಕೊಳೆಯನ್ನು ತೆಗೆಯುವಂತಹ ಗುಣ, ಆ ಸೋಪನ್ನು ಯಾವ ಸೋಪನ್ನು ಬಳಸಬೇಕು ಅನ್ನೋದು ಆಕೆಗೆ ಗೊತ್ತಿಲ್ಲ ಅನಿಸುತ್ತೆ. ತುಂಬ ಡರ್ಟಿಯಾಗಿ ಬಟ್ಟೆಗಳನ್ನು ವಾಶ್ ಮಾಡಿದರೆ ತುಂಬ ಕೊಳಕಾಗಿ ಕಾಣಿಸ್ತಿದೆ ಅಂತೇಳಿ ಗಂಡನಿಗೆ ಹೇಳೋದು. ಸರಿ, ಗಂಡ ಸುಮ್ಮನೆ ನಕ್ಕು ಸುಮ್ಮನಾದ. ಹೀಗೆ ಪ್ರತಿದಿನ ಹೋಗಿ ಆ ವಿಂಡೋಸ್ ಹತ್ರ ನಿಂತ್ಕೊಳ್ಳೋದು, ಅವಳು ಎದುರುಗಡೆ ಮನೆ ಗೃಹಿಣಿ ಒಣಗಾಕಿರುವಂತಹ ಬಟ್ಟೆಗಳನ್ನು ನೋಡೋದು, ವ್ಯಾಂಗ್ಯವಾಗಿ ಹಾಡಿಕೊಂಡು ಆಕೆನ ಅಂಗಿಸಿ ಗಂಡ ಹತ್ರ ಮಾತಾಡುವಂತಹದ್ದು ಇದೇ ನಡೀತಾ ಇತ್ತು. ಒಂದು 15-20 ಡೇಸ್ ಆಗಿರಬಹುದು. ಯಥಾ ಪ್ರಕಾರ ಬೆಳಗ್ಗೆ ಎದ್ದವಳು ಸೊ ಸೂರ್ಯನಿಗೆ ನಮಸ್ಕಾರ ಮಾಡಿ ಆ ಕಡೆ ತಿರುಗಿದ್ಲು. ಅದೇ ರೀತಿ ಆ ಬಟ್ಟೆಗಳೆಲ್ಲ ಗಲೀಜಾಗಿದ್ವು. ಸೊ ಅವತ್ತು ಅದೇ ಕೊಂಕಿನ ಮಾತಾಡೋದು. ನೆಕ್ಸ್ಟ್ ಬೆಳಗ್ಗೆ ಎದ್ದವಳೆ ಯಥಾಸ್ಥಿತಿ ಆ ಕಿಟಕಿ ಹತ್ರ ಹೋಗಿ ನೋಡೋದು, ಬಟ್ಟೆ ತುಂಬ ಶುಚಿಯಾಗಿ ಶುಭ್ರವಾಗಿ ಕ್ಲೀನಾಗಿ ಬಿಳುಪಾಗಿ ಒಗೆದಾಕಿರುವಂತಹದ್ದು ಇವಳು ಕಣ್ಣು ಬೀಳ್ತು. ಇವಳಿಗೆ ಆಶ್ಚರ್ಯ ಆಯಿತು. ನಾನು ಸುಮಾರು ಒಂದು 15-20 ದಿವಸದಿಂದ ನೋಡ್ತಾ ಇದ್ದೀನಿ, ಇವಳಿಗೆ ಯಾರು ಹೇಳ್ಕೊಟ್ರು ಬಟ್ಟೆ ಹೋಗಿದ್ದನ್ನು? ಇಷ್ಟು ದಿವಸ ಗಂಟ ಕೊಳಕು ಬಟ್ಟೆಗಳು ಹೋಗಿತಾ ಇತ್ತು. ಬಟ್ಟೆಗಳನ್ನು ವಾಶ್ ಮಾಡಿದ್ರೆ ಗಲೀಜೆಲ್ಲ ಅಲ್ಲೇ ಕಾಣಿಸ್ತಾ ಇತ್ತು, ಎಲ್ಲ ಮಾಸಲು ಕಾಣಿಸ್ತಾ ಇತ್ತು. ಅಥವಾ ಬಟ್ಟೆ ಒಗಿದನ್ನು ಯಾರೋ ಹೇಳ್ಕೊಟ್ಟಿರಬೇಕು, ಅಥವಾ ಕಲ್ತಿರಬೇಕು, ಅಥವಾ ಸೋಪನ್ನು ಚೇಂಜ್ ಮಾಡಿರಬೇಕು ಅಂಥೇಳಿ ಗಂಡನಿಗೆ ಹೇಳೋದು. ಗಂಡ ಹೇಳ್ದ, ಇಲ್ಲ, ನೀನು ಇವತ್ತು ಹೇಳೋದಕ್ಕಿಂತ ಮುಂಚಿತವಾಗಿ ಆ ಕಿಟಕಿ ಗಾಜನ್ನು ನಾನು ಕ್ಲೀನ್ ಮಾಡಿದ್ದೀನಿ ಅಂತೇಳಿ. ಸೊ ಇವಳಿಗೆ ಒಂಥರ ಈಕೆಗೆ ಅವಮಾನ ಆದಂಗಾಯ್ತು. ಅಂದರೆ ನಮ್ಮ ಮನೆಯಲ್ಲಿರುವಂತಹ ಕಿಟಕಿಯಲ್ಲಿರುವಂತಹ ಕೊಳಕನ್ನು ನಾವು ಕ್ಲೀನ್ ಮಾಡಿದ್ರೆ, ಎದುರುಗಡೆ ಅಂದರೆ ಇಷ್ಟು ದಿವಸ ಹಾಕಿ ಒಣಗಾಗ್ತಾ ಇದ್ದಿದ್ದು ಬಟ್ಟೆಗಳನ್ನು ಶುದ್ಧವಾಗಿ ಕ್ಲೀನಾಗಿ ಬಿಳುಪಾಗಿ ಒಗೆದು ಒಣಗಾಗ್ತಾ ಇದ್ವಿ. ಇವರ ಮನೆ ಕಿಟಕಿ ಗ್ಲಾಸ್ ಗಲೀಜಾಗಿರೋದ್ರಿಂದ ಈಕೆ ನೋಡ್ತಾ ಇದ್ದರೆ ಆ ಬಟ್ಟೆಗಳೆಲ್ಲ ಗಲೀಜಾಗಿ ಕಾಣಿಸ್ತಾ ಇದೆ. ಅಂದರೆ ಮೊದಲು ಅವರ ಗಂಡ ಆವತ್ತಿ ಎದ್ದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಆ ಗ್ಲಾಸನ್ನು ಕ್ಲೀನ್ ಮಾಡಿದ್ದಾರೆ. ಇವಳು ನೋಡಿದಾಗ ಬಟ್ಟೆಗಳು ಕ್ಲೀನಾಗಿ ಕಂಡಿದೆ. ನಮ್ಮ ಮನೆಯ ಕೊಳಕನ್ನು, ಅಂದರೆ ನಮ್ಮ ಮನಸ್ಸಿನ ಕೊಳಕನ್ನು ನಾವು ಮೊದಲು ತೊಳ್ಕೋಬೇಕು. ಆವಾಗ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಬೇರೆಯವರು ನೋಡೋದಕ್ಕೆ ಶುದ್ಧವಾಗಿ ಕಾಣಿಸ್ತಾರೆ. ನಮ್ಮ ಆತ್ಮ ಶುಚಿಯಾಗಿದ್ದರೆ ಬೇರೆಯವ್ರದ್ದು ಆತ್ಮ ಶುಚಿಯಾಗಿ ಕಾಣಿಸ್ತದೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತೀವಲ್ಲ, ಹಾಗೆ ನಾವು ನೋಡುವಂತಹ ದೃಷ್ಟಿ ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿ ಕಾಣಿಸ್ತದೆ. ಮೊದಲು ನಮ್ಮ ಮನಸ್ಸಿನ ಕೊಳಕನ್ನು ತಿಳ್ಕೋಬೇಕು, ನಮ್ಮ ನ್ಯೂನ್ಯತೆಗಳನ್ನು ನಾವು ಸರಿಪಡಿಸ್ಕೋಬೇಕು, ನಾವು ಸುಳ್ಳು ಹೇಳೋದನ್ನು ಮೊದಲು ಬಿಡಬೇಕು,
ಅಹಂಕಾರ ಪಡೋದನ್ನು ಮೊದಲು ಬಿಡಬೇಕು, ಸ್ವಾರ್ಥವನ್ನು ಮೊದಲು ಬಿಡಬೇಕು. ಆ ನಂತರ ಎಲ್ಲವೂ ಕೂಡ ನಿಮಗೆ ಚೆನ್ನಾಗಿ ಕಾಣಿಸ್ತದೆ. ಹಾಗಾಗಿ ಈ ಪಾಠದ ನೀತಿಕತೆ ಏನಂದರೆ, ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ನಾವು ಸರಿ ಮಾಡಿಕೊಂಡ್ರೆ ನಾವು ಬೇರೆಯವರನ್ನು ಕೂಡ ತಿಡುವಂತಹವನ್ನು ಕೆಲಸವನ್ನು ಮಾಡಿದ್ರೆ ನಾವು ಬದಲಾಗಬಹುದು, ಈ ದೇಶವನ್ನು ಬದಲಾಯಿಸಬಹುದು. ನಮ್ಮಲ್ಲೇ ಕೊಳಕುಗಳು ಸಾವಿರಾರು ನ್ಯೂನ್ಯತೆಗಳನ್ನು ಇಟ್ಕೊಂಡು ಬೇರೆಯವರನ್ನು ಹಾಡ್ಕೊಳ್ಳೋದಾಗಲಿ, ವ್ಯಾಂಗ್ಯ ಮಾಡೋದಾಗಲಿ, ಜನ ಸರಿಯಿಲ್ಲ, ಸೊಸೈಟಿ ಸರಿಯಿಲ್ಲ ಅಂತ ಹೇಳುವುದು ತಪ್ಪು. ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಆನಂತರ ಬೇರೆಯವರನ್ನು ಸುಮ್ಮನೆ ಇರಬಾರ್ದು. ನಾವು ಸ್ವಾರ್ಥಿಗಳಾಗಿ ನಾವು ಚೆನ್ನಾಗಿದ್ದೀವ, ನಮಗೆ ಯಾಕೆ ಬೇರೆಯವರು ಸಹ ಬರೀ ಅಂತ ಸುಮ್ಮನೆ ಇರಬಾರ್ದು. ಬೇರೆಯವರನ್ನು ತಿದ್ದಿ ತೀಡಿ ಆದಷ್ಟು ಅವರಿಗೆ ಒಂದು ಮೋಟಿವ್ ಮಾಡಿ ಅವ್ರನ್ನ ತಿದ್ದುವಂತಹ, ಅವ್ರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಸಮಾಜ ಸುಂದರವಾಗಿರ್ತದೆ. ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವರು ಶೇರ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನಮ್ಮದು ಸುಮಾರು 5,000ಕ್ಕೂ ಹೆಚ್ಚು ವಿಡಿಯೋಗಳಿದೆ. ಅಂಗೈಯಲ್ಲೇ ಆರೋಗ್ಯ, ಮನೆಯಲ್ಲೇ ಮತ್ತು ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಹಾಗೆ ಯೋಗ, ಪ್ರಾಣಾಯಾಮ, ಮುದ್ರಾಶಾಸ್ತ್ರ, ಆಧ್ಯಾತ್ಮದ ಬಗ್ಗೆ ಹಲವಾರು ವಿಡಿಯೋಗಳಿದೆ. ನಮ್ಮ ಬಳಿ ಟ್ರೀಟ್ಮೆಂಟ್ ತಗೊಂಡಂತಹ ಸಾವಿರಾರು ರೋಗಿಗಳು ಗುಣಮುಖರಾದಂತಹ ಒಂದು ಇಂಟರ್ವ್ಯೂ ಕೂಡ ಇದೆ. ಅದನ್ನು ನೀವು ನೋಡಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ.